ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಇಂದಿರಾ ಅಂತ. ನಮಸ್ತೆ ಇಂದಿರಾ ಅವರೇ. ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಿದೆ. ಮಾತಾಡಿ. ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಮ ಚಾನಲ್ಗೆ. ಮತ್ತೆ ನೀವು ಆದಷ್ಟು ಬೇಗ ಬ್ಯಾನ್ ಮಾಡ್ಬೇಕು ಮೇಡಮ್. ತುಂಬಾ ಜನ ಮಕ್ಕಳು ಹಾಗೆ ಸಾಯ್ತಿದ್ದಾರೆ. ಡಿಗ್ರಿ ಓದೋರು, SLC ಓದೋರು, ಮದುವೆ ಆಗಿರೋರು, ಮಕ್ಕಳು ಇರೋರು. ಇದನ್ನೊಂದು ಬ್ಯಾನ್ ಮಾಡಿದ್ರೆ ಸರ್ಕಾರದಿಂದ ಕೋಟಿ ಧನ್ಯವಾದಗಳು ಮೇಡಮ್. ಹೌದು 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 ಹೌದು. ಸಮಾಜ ವರ್ಗಕ್ಕೆ ಇದು ಬೇಡ ಆಗಿದೆ. ಸರ್ಕಾರ ಒಂದೇ ಈಗ ತೀರ್ಮಾನ ತಗೋಬೇಕಾಗಿರೋದು. ಯಾರು ಕೂಡ ಇದು ಬ್ಯಾನ್ ಮಾಡ್ಬಿಡಿ ಅಂತ ಹೇಳೋ ಸೊಲ್ಲೇ ಇಲ್ಲ ಸರ್. ಆಟ ಆಡೋರ್ನ ಬಿಟ್ರೆ ಇನ್ ಯಾರು ಕೂಡ ಇದನ್ನ ಬ್ಯಾನ್ ಮಾಡ್ಬಿಡಿ ಅಂತ ಹೇಳೋಂಗೆ ಇಲ್ಲ. ಸರ್ಕಾರಕ್ಕೂ ಆ ಮನಸ್ಸಿಲ್ಲ. ಮತ್ತೆ ಏನಂದ್ರೆ ಕೆಲವು ಮಾತಾಡಿ ಮೇಡಮ್. ಎಲ್ಲಾ ಸೌಲಭ್ಯ ಸರ್ಕಾರ ಕೊಡೋದ್ಕಿಂತ ಇಂತ ಕೆಟ್ಟ ಚಟಗಳನ್ನ ಬ್ಯಾನ್ ಮಾಡಿದ್ರೆ ಎಷ್ಟೋ ಕೋಟಿ ಮಕ್ಕಳು ಉಳಿತಾವ್ ಮೇಡಮ್. ನಿಜ ನಿಜ ನಿಜ. ತಂದೆ ತಾಯಿ ಜೀವನ ಉಳಿಯುತ್ತೆ, ಎಷ್ಟೋ ಗಂಡ ಹೆಂಡತಿ ಉಳಿತಾರೆ, ಎಷ್ಟೋ ಅಕ್ಕ ತಂಗಿಯರು ಉಳಿತಾರೆ, ಎಷ್ಟೋ ತಾಯಿ ತಂದೆಯವರು ಉಳಿತಾರೆ ಮೇಡಮ್. ಎಲ್ಲಕ್ಕಿಂತ ಇದು ಒಂದು ಒಳ್ಳೆ ನಿರ್ಧಾರ ಅಂದ್ರೆ ಆದಷ್ಟು ಬೇಗ ಬ್ಯಾನ್ ಮಾಡ್ಬೇಕು ಮೇಡಮ್ ಇದು. ಯಾಕೆಂದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಫ್ರೆಂಡಿನ ಮಗನೇ ಒಬ್ಬ ಡಿಗ್ರಿ ಓದಿ ಇಲ್ಲಿ ಒಳ್ಳೆ ಕೆಲಸ 7ನೇ ಕ್ಲಾಸಿಂದ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡಿದಾನೆ. ಅಂತವನೊಬ್ಬ ಸತ್ತೋಗಿದ್ದಾನೆ ಮೇಡಮ್, ಹೊಳೆ ಬಿದ್ದು. ತುಂಬಾ ಬೇಜಾರಾಗ್ತಿದೆ. ದಾರುಣ ಕಥೆಗಳನ್ನ ನಾವು ಬಹಳ ಕೇಳ್ತಾ ಇರ್ತೀವಿ. ಪ್ರತಿನಿತ್ಯ ಅಂದ್ರೆ ಪ್ರತಿ ಕ್ಷಣನೂ ಕೇಳ್ತಾ ಇರ್ಬೋದೇನೋ. ಹಾಗೆ ಆಗಬೇಕಾದ್ರೆ ಕಾರಣ ನಾವೆಲ್ಲ ಇದ್ದೀವಿ ಸಮಾಜದಲ್ಲಿ. ಏನು ಸರ್ಕಾರಗಳಿದ್ದಾವೆ ಅವು ಕೂಡ ಇದ್ದಾವೆ. ಯಾಕೆ ನೋಡಿ, ಆಲ್ ಇಂಡಿಯಾ ಲೆವೆಲಲ್ಲೇ ಒಂದು ಕಾನೂನನ್ನು ತರ್ಬೋದಾಗಿತ್ತು. ಯಾಕೆ ತರ್ತಾ ಇಲ್ಲ? ಇದು ಬೇಡ ಅಂತಂದಮೇಲೆ ಒಬ್ಬರು ಬೇಡ ಅಂತೇಳಿ 2-3 ರಾಜ್ಯಗಳಲ್ಲಿ ಈಗಾಗಲೇ ಪ್ರತ್ಯೇಕವಾಗಿ ಮಾಡಿದ್ದಾರೆ ಅವರೇನೆ. ಈಗ ನಮ್ಮ ಸರ್ಕಾರ 3ನೇದಾಗ್ಬೋದು ನಮ್ಮ ಸೌತ್ ಇಂಡಿಯಾ ತೊಗೊಂಡ್ರೆ. ಆದರೆ ಇದನ್ನು ಬೇಗ ಮಾಡಿದರೆ ಒಳ್ಳೆಯದು. ನೋಡಿ, ಈಗ ಲಾಟ್ರಿ, ಸಿಂಗಲ್ ಡಿಜಿಟ್ ಲಾಟ್ರಿ ಬ್ಯಾನ್ ಆಗಿದೆ. ಅದಕ್ಕೆ ಮುಂಚೆ ಏನು ಈ ಬಟ್ಟಿ ಸಾರಾಯಿ ಅದೆಲ್ಲ ಮಾಡ್ತಾಯಿದ್ರು, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಒಂದು ಸೆಲ್ ಮಾಡಿದರು. ಇದೆಲ್ಲ ಕೂಡ ಒಳ್ಳೆಯದೇ. ಈ ರೀತಿ ಮಾಡಬೇಕಂತ ಸರ್ಕಾರಕ್ಕೆ ಬದ್ಧತೆ ಇರಬೇಕು. ಬದ್ಧತೆ ಬರೀ ಏನೋ ಒಂದು ಲಿಪ್ ಸಿಂಪತಿ ಇದ್ರೆ ಆಗಲ್ಲ. ಬದ್ಧತೆ ಇರಬೇಕು. ಅದಕ್ಕೆ ಜಾರಿಗೊಳಿಸಲಿಕ್ಕೆ ಏನೋ ಸಕಾರಾತ್ಮಕವಾದಂಥ ಒಂದು ತಂಡ ಬೇಕು. ಓಕೆ, ಇನ್ನೊಂದು ಪ್ರಶ್ನೆ ನಂದು, ಇದು ಸ್ಟೇಟ್ ಕಂಟ್ರೋಲ್ ಮಾಡೋದ ಸೆಂಟ್ರಲ್ಗೆ ಬರೋದ ಅಂತ ಕೇಳ್ತೀನಿ ಸರ್. ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡ್ತೀನಿ ಮೊದಲಿಗೆ. ನಮಸ್ತೆ. ಹಲೋ, ನಮಸ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಸರ್. ಮಾತಾಡಿ ನೀವು. ನಿಮ್ಮ ಹೆಸರು? ಸುಬನ್ ಸಾಬ್ ಅಂತ, ವಿಜಯನಗರಿಂದ. ಓಕೆ. ಈ ಬೆಟ್ಟಿಂಗ್ ಆ್ಯಪ್ ಇದಾವಲ್ ಮೇಡಮ್ ಅವರ? ಬೆಟ್ಟಿಂಗ್ ಆ್ಯಪ್ ಇದಾವಲ್ ಸಾ ಮೇಡಮ್ ಅವರ? ಹೌದು ಹೌದು, ಮಾತಾಡಿ, ಕೇಳಿಸ್ತಾ ಇದೆ. ಇದರಿಂದ GST ಬರುತ್ತೆ ಸರ್ಕಾರಕ್ಕೆ. ಆ ಸರ್ಕಾರ ತಗೊಂಡ್ ದುಡ್ಡು ಯಾರಿಗೆ ಹಾಕ್ತಾರ? ಯಾರಿಗೆ ಹಾಕ್ತಾರೆ? ಜನರಿಗೆ ತಾನೇ ಹಾಕದ. ಅದಕ್ಕೆ ಇರ್ಲಿ ಅಂತನಾ? ಇರ್ಲಿ ಅಂತ ಅಲ್ಲ ಮೇಡಮ್, ನಮ್ ದುಡ್ಡ ತಗೊಂಡ್ ನಮಗ್ ಹಾಕೋದಕ್ಕೆ ನಾ ಬ್ಯಾನ್ ಮಾಡಿಬಿಡಲ್ಲ. ಸಮಸ್ಯೆ ಏನು? ನಾನು ಉಲ್ಟಾ ಅನ್ಕೊಂಡೆ. ಸಮಸ್ಯೆನೂ ಕೊಡ್ತಾ ಇದ್ದಾರೆ, ಅದರಿಂದ ಸಮಸ್ಯೆ ಇದೆ. ನೋಡಿ, ಎಷ್ಟು ಜನ ಸಾಯ್ತಾ ಇದಾರೆ, ಎಷ್ಟು ಜನ ಬಹಳ ಕಷ್ಟಪಟ್ಟು ಓದಿ ಒಂದು ಕೆಲಸ ಜೀವನೇ ಹೋಗ್ಬಿಡುತ್ತೆ. ಆದ್ರಿಂದ ಇದು ಒಂದು ಪಿಡುಗು. ಹೇಗೆ ಕೋವಿಡ್ ಇತ್ತು ಅದೇ ಮಾದರಿ, ಅದಕ್ಕಿಂತ ಹೆಚ್ಚಿನ ಮಾದರಿಯ ಪಿಡುಗು ಇದು. ಇದು ದಿನ ಒಂದು ಮಾನಸಿಕ ರೋಗ ಮನೆಯವರಿಗೆಲ್ಲ ಇರ್ತದೆ, ಒಬ್ಬರಿಗೆ ಕಾಯಿಲೆ ಬರಲ್ಲ. ಇದು ಆ ಮಗು ಹೋದ್ರೆ ಮಗನೆಯವರಿಗೆಲ್ಲ ಕಾಯಿಲೆ ಬರುತ್ತೆ. ಎಲ್ಲರೂ ದಿನ ಕೊಡ್ತಾರೆ. ನಟರಾಜ್ ಅಂತ ಮತ್ತೊಬ್ರು ಬೆಂಗಳೂರಿನಿಂದ. ನಮಸ್ತೆ. ನಮಸ್ತೆ ಸರ್, ನಾವು ಬೆಂಗಳೂರು ಸಿಟಿ ನಟರಾಜ್ ಮಾತಾಡ್ತೀವಿ ಮೇಡಮ್. ಓಕೆ, ಮಾತಾಡಿ ಸರ್. ಮೇಡಮ್, ಏನಿಲ್ಲ, ಇವಾಗ ಇಂದಿರಾ ಮೇಡಮ್ ಅಂತ ಮತ್ತೆ ಇವ್ರು ಮಾತ್ರ ಏನ್ ಮಾತ್ರ 100% ರೈಟ್ ಅದು. ಆದ್ರೆ ಅಷ್ಟಿದೆಯಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ತಗೊಬೇಕಾಗುತ್ತೆ. ಮಾನ್ಯ ಮೋದಿ ಸಾಹೇಬ್ರು ಇವಾಗ ಲಾಟ್ರಿ ಇವಾಗ ಹೇಳ್ತಾ ಇದ್ರು ಟಿವಿ ಲೈವ್ ಅಲ್ಲಿ, ಲಾಟ್ರಿ ಸಿಂಗಲ್ ಡಿಜಿಟ್ ಬ್ಯಾನ್ ಮಾಡಿದಾರೆ ಅಂತ. ಅದು ಖಂಡಿತ ತಪ್ಪು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಅಧೀನಕ್ಕೆ ಒಳಪಟ್ಟಿರೋದು. ಜನ ಸಾಯ್ತಾ ಇರೋದು ನಿಜ, ಕುಟುಂಬಗಳು ಹಾಳಾಗ್ತಾ ಇರೋದು 100% ನಿಜ. ಆದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಧೀನ ಪಟ್ಟಿದೆ. ಯಾಕಂದ್ರೆ ನಮ್ಮ ದೇಶ ಯಾರಾದ್ರೂ ಮಾಡ್ಲಿ ಬಿಡ್ರಿ, ಬ್ಯಾನ್ ಆದ್ರೆ ಸಾಕು. ನಟರಾಜ್ ಅವರೇ, ನಾವೀಗ ಕೇಂದ್ರದವರು ಕಾಂಗ್ರೆಸ್ ಬಿಜೆಪಿ ಯಾರೋ ಬ್ಯಾನ್ ಮಾಡ್ಲಿ ಬಿಡ್ರಿ. ಇಲ್ಲ ಮೇಡಮ್, ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ಅಧಿಕಾರ. ನಟರಾಜ್ ಕೇಳಿ, ಕರ್ನಾಟಕ ಪೊಲೀಸ್ ಆಕ್ಟ್ ಅಂತ ಇದೆ. ಅದರಲ್ಲಿ ಈಗಾಗಲೇ ಕಾನೂನು ಸೆಂಟ್ರಲ್ ಕಾನೂನು ಅಡಿಯಲ್ಲೇ ಮಾಡಿರೋದು. ಯಾವಾಗ ಹೇಳು ಮರಿ, ಅದರಲ್ಲಿ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಇದು ಏನು ಸ್ಟ್ರೀಟ್ ಗ್ಯಾಮ್ಲಿಂಗ್ ಇದೆ, ಹೌಸ್ ಗ್ಯಾಮ್ಲಿಂಗ್ ಇದೆ, ಗೇಮ್ ಆಫ್ ಚಾನ್ಸ್, ಗೇಮ್ ಆಫ್ ಅದೆಲ್ಲ ಡಿಫೈನ್ ಆಗಿದೆ. ಇದೇನು ಹೊಸದಾಗಿ ಮಾಡ್ತಾ ಇಲ್ಲ, ಅದನ್ನ ಅಮೆಂಡ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಯಾರು ಮಾಡ್ತೀನಿ ಒಳ್ಳೇದು, ಒಪ್ತೀನಿ.
ಆದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿರುತ್ತದೆ. ನೀವ್ ಯಾಕೆ ಕಾಂಗ್ರೆಸ್ ಇಲ್ಲಪ್ಪ. ವಕ್ತಾರರ ತರ ಮಾತಾಡ್ತೀರಿ? ಇದು ಯಾರೋ ಒಬ್ರು law and ಮಾಡಿಬಿಡಿ. order matter. ಕರ್ನಾಟಕದಲ್ಲಿ ಹೇಳಿ ಸರ್. ಕಾನೂನು ಸುವ್ಯವಸ್ಥೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಅಧೀನದಲ್ಲಿ ಬರುತ್ತೆ. ಬರ್ತದೆ. ಹೌದು ಹೌದು. ಇದು ಶೆಡ್ಯೂಲ್ ನೀನು ಸಂವಿಧಾನದಲ್ಲಿ ನೋಡಿದ್ರೆ ಶೆಡ್ಯೂಲ್ 7 ನಲ್ಲಿ ಹೌದು, ಲಿಸ್ಟ್ ಕಾನೂನು 3 ಯಲ್ಲಿ ಸುವ್ಯವಸ್ಥೆ ಕಾಪಾಡು ಬರ್ತದೆ. ಮಾಡಿರೋದು ಕನ್ನಡ ಸರ್ಕಾರಕ್ಕೆ ಬಿಟ್ಟಿದ್ದು. ಹೌದು, ಲಿಸ್ಟ್ 3 ಯಲ್ಲಿ ಬರ್ತದೆ. ಹೌದಾ? ಹೌದಾದ್ರೆ ಅಲ್ಲಿ ನೋಡಿ ನಿಮ್ಗೆ ಯಾವ್ದಾವ್ದು ಇಲಾಖೆಗಳು ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರ್ತದೆ, ಎರಡೂ ಸರ್ಕಾರಗಳು ಮಾಡುವಂಥ ಕೆಲಸಗಳಿದ್ದಾವೆ, ಅದೆಲ್ಲನೂ ನೀವು ನೋಡಿ. ಅದರಲ್ಲಿ ನೋಡಿದರೆ ಕಾನೂನು ಸುವ್ಯವಸ್ಥೆ ವ್ಯವಸ್ಥೆ ಕಾಪಾಡುವಂಥದ್ದು ರಾಜ್ಯ ಸರ್ಕಾರಗಳಿಗೆ ಓಕೆ. ಅದು ಅವರ ಜವಾಬ್ದಾರಿ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ವಿ.